ಅತಿ ಹೆಚ್ಚು ಚಿನ್ನ ಹೊಂದಿರುವ ದೇಶ ಯಾವುದು ಗೊತ್ತಾ? ಭಾರತದಲ್ಲಿ ಎಷ್ಟಿದೆ? ಭಾರತದ ಬಹುತೇಕ ಹೆಣ್ಣುಮಕ್ಕಳು ಇಷ್ಟಪಡುವ ಲೋಹವೆಂದರೆ ಚಿನ್ನ. ಈ ಚಿನ್ನ ಯಾವ ದೇಶದಲ್ಲಿ ಹೆಚ್ಚಾಗಿ ಸಿಗುತ್ತದೆ? ಚಿನ್ನವನ್ನು ಇಷ್ಟಪಡುವ ದೇಶ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಎನ್ನುವ ಮಾಹಿತಿ ತಿಳಿಯಲು ಚಿನ್ನ ಎಂದರೆ ಯಾರಿಗೆ ಇಷ್ಟವಿಲ್ಲ ಹೇಳಿ? ಭಾರತವೂ ಸೇರಿದಂತೆ ಪ್ರಪಂಚದ ನಾನಾ ಭಾಗದಲ್ಲಿ ಚಿನ್ನ ಸಿಗುತ್ತದೆ. ಅತಿ ಹೆಚ್ಚು ಚಿನ್ನ ಇರುವ ದೇಶ ಯಾವುದು ಗೊತ್ತಾ? ಅಮೆರಿಕಾದಲ್ಲಿ ಅತಿ ಹೆಚ್ಚು ಚಿನ್ನದ ನಿಕ್ಷೇಪಗಳಿವೆ. 8133.46 ಟನ್ ಚಿನ್ನ ಇಲ್ಲಿದೆ. ಈ ಚಿನ್ನವನ್ನು ಬಿಸ್ಕತ್ತು ಮತ್ತು ಚಿನ್ನದ ಗಟ್ಟಿ ರೂಪದಲ್ಲಿ ಸಂಗ್ರಹಿಸಿದ್ದಾರೆ. ಅಮೆರಿಕದ ನಂತರ ಜರ್ಮನಿ 2ನೇ ಸ್ಥಾನದಲ್ಲಿದೆ. ಅಂದಾಜು 3351.53 ಟನ್ಗಳಷ್ಟು ಚಿನ್ನದ ಸಂಗ್ರಹವಿದೆ. ವಿವಿಧ ಉತ್ಪನ್ನಗಳ ತಯಾರಿಕೆಯಲ್ಲಿ ಜರ್ಮನ್ ಬ್ರ್ಯಾಂಡನ್ನು ಉತ್ತೇಜಿಸುವ ಮೂಲಕ ಈ ದೇಶ ಯಶಸ್ವಿಯಾಗಿದೆ. 3ನೇ ಸ್ಥಾನದಲ್ಲಿರುವ ಇಟಲಿ 2451.84 ಟನ್ ಚಿನ್ನ ಹೊಂದಿದೆ. 4ನೇ ಸ್ಥಾನದಲ್ಲಿರುವ ಫ್ರಾನ್ಸ್ 2436.97 ಟನ್ ಚಿನ್ನ ಹೊಂದಿದೆ. 5ನೇ ಸ್ಥಾನದಲ್ಲಿರುವ ರಷ್ಯಾ 2335.85 ಟನ್ ಚಿನ್ನದ ನಿಕ್ಷೇಪ ಹೊಂದಿದೆ. ಈ ಎಲ್ಲಾ ದೇಶಗಳು ತಮ್ಮ ಆರ್ಥಿಕ ಪರಿಸ್ಥಿತಿ ತಲೆಕೆಳಗಾಗಿ ಹೋಗುವುದನ್ನು ತಡೆಯಲು ತಮ್ಮ ಚಿನ್ನದ ಸಂಗ್ರಹವನ್ನು ಹೆಚ್ಚಿಸುತ್ತಿವೆ. ಈ ಪಟ್ಟಿಯಲ್ಲಿ ಚೀನಾ 6ನೇ ಸ್ಥಾನದಲ್ಲಿದ್ದು 2113 ಟನ್ ಚಿನ್ನ ಹೊಂದಿದೆ. ಜಪಾನ್ 7ನೇ ಸ್ಥಾನದಲ್ಲಿದ್ದು 845.97 ಟನ್ ಚಿನ್ನವನ್ನು ಇಟ್ಟುಕೊಂಡಿದೆ. 8ನೇ ಸ್ಥಾನದಲ್ಲಿರುವ ಭಾರತ 840.76 ಟನ್ ಚಿನ್ನದ ನಿಕ್ಷೇಪ ಹೊಂದಿದೆ. ಇಂಡಿಯಾ 8ನೇ ಸ್ಥಾನದಲ್ಲಿದೆ. ಭಾರತದ ಚಿನ್ನದ ನಿಕ್ಷೇಪಗಳನ್ನು ಆರ್ಬಿಐ ನಿರ್ವಹಿಸುತ್ತದೆ. ವರ್ಷದಿಂದ ವರ್ಷಕ್ಕೆ ಭಾರತದಲ್ಲಿ ಚಿನ್ನ ಹೆಚ್ಚಾಗುತ್ತಲೇ ಇದೆ. ಕಳೆದ ವರ್ಷ 9ನೇ ಸ್ಥಾನದಲ್ಲಿತ್ತು. ಈ ವರ್ಷ 8ನೇ ಸ್ಥಾನಕ್ಕೆ ಏರಿದೆ. ಭಾರತವು 840.76 ಮೆಟ್ರಿಕ್ ಟನ್ ಚಿನ್ನದ ನಿಕ್ಷೇಪಗಳೊಂದಿಗೆ ಜಾಗತಿಕವಾಗಿ 8ನೇ ಸ್ಥಾನದಲ್ಲಿದೆ. ಈಗ 797 ಟನ್ ಚಿನ್ನ ಸಂಗ್ರಹವಾಗಿದೆ. 1990 ರಲ್ಲಿ ಭಾರತ ಸರ್ಕಾರವು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಗೆ IMF ಚಿನ್ನವನ್ನು ವಾಗ್ದಾನ ಮಾಡಿತು. ನೆದರ್ಲೆಂಡ್ಸ್ ಭಾರತದ ನಂತರ 09ನೇ ಸ್ಥಾನದಲ್ಲಿದೆ. ದೇಶದಲ್ಲಿ 612.45 ಟನ್ ಚಿನ್ನದ ನಿಕ್ಷೇಪವಿದೆ. ಭಾರತದಲ್ಲಿ ಚಿನ್ನವನ್ನು ಖರೀದಿ ಮಾಡುವವರು ಮತ್ತು ಬಳಕೆ ಮಾಡುವವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಚಿನ್ನ ಖರೀದಿಯೂ ಕೂಡ ಭಾರತದಲ್ಲಿ ಹೂಡಿಕೆಯ ರೂಪವಾಗಿದೆ. ಅದೇ ರೀತಿ ಕೇಂದ್ರ ಬ್ಯಾಂಕ್ಗಳು ಚಿನ್ನದ ನಿಕ್ಷೇಪಗಳನ್ನು ಇಡುತ್ತವೆ. ಈ ಮೀಸಲುಗಳನ್ನು ಪ್ರಾಮಿಸರಿ ನೋಟುಗಳನ್ನು ಇರಿಸಿಕೊಳ್ಳಲು, ಕರೆನ್ಸಿ ಮೌಲ್ಯದಲ್ಲಿ ಬೀಳದಂತೆ ಮತ್ತು ಅಂತಾರಾಷ್ಟ್ರೀಯ ಸಾಲಗಳನ್ನು ಪೂರೈಸಲು ಬಳಸಲಾಗುತ್ತದೆ.